ಹಲೋ, ನಮಸ್ತೆ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೇಶವ. ಮನೆ ಕೋಟ. ನನ್ನ ಮಗ ಒಬ್ಬ ಆಟಿಸಮ್ ಸಮಸ್ಯೆ ಇರುವ ಮಗು. ಇವನಿಗೆ ತರಬೇತಿ ಕೊಡುವಂತಹ ಕಲರವ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಉಡುಪಿ, ಇದರಲ್ಲಿ ಅವನಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಸಂಸ್ಥೆ ಬಗ್ಗೆ ಒಂದೆರಡು ಒಳ್ಳೆಯ ಮಾತಾಡುವುದು ನನ್ನ ಆದ್ಯ ಕರ್ತವ್ಯವಾಗಿತ್ತು. ಯಾಕಂದರೆ ಈ ಆಟಿಸಮ್ ಅನ್ನುವಂಥದ್ದು ನನ್ನ ಮಗನಿಗೆ ಈ ಸಮಸ್ಯೆ ಬಂದ ಮೇಲೆ ಮಕ್ಕಳಿಗೆ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ನನಗೆ ತಿಳಿದಿರ್ತದೆ. ಅದಕ್ಕೂ ಮೊದಲು ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ತಿಳುವಳಿಕೆ ಇರಲಿಲ್ಲ. ಹಾಗೆ ನನಗಂತ ಅಲ್ಲ, ಈಗ ಬೇರೆ ಯಾರಿಗೂ ಈಗ ನಿಮ್ಮ ಮಗನಿಗೆ ಏನು ಸಮಸ್ಯೆ ಅಂತ ಕೇಳಿದರೆ ಯಾವ ರೀತಿಯ ಸಮಸ್ಯೆ ಅಂತ ಹೇಳುವುದೇ ತುಂಬ ಕಷ್ಟ. ಯಾಕಂದರೆ ಅವರಿಗೂ ಅದ್ರ ಬಗ್ಗೆ ಗೊತ್ತಿರುವುದಿಲ್ಲ ಅಂತ ಒಂದು ಕಷ್ಟ. ನನಗೆ ಮದುವೆಯಾಗಿ ಒಂದು 10 ವರ್ಷದ ಮೇಲೆ ಹುಟ್ಟಿದಂಥ ಮಗ ಇವನು. 2.5 ವರ್ಷದವರೆಗೂ ಈ ಸಮಸ್ಯೆ ಬಗ್ಗೆ ನನಗೆ ಗೊತ್ತಾಗಲಿಲ್ಲ. ಹಾಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಹೇಳಿದ ಮೇಲೆ ನನಗೆ ಗೊತ್ತಾಗಿರ್ತದೆ. ಅದರಿಂದ ಬೇರೆ ಬೇರೆ ಡಾಕ್ಟರ್ಗಳನ್ನೆಲ್ಲ ಮೀಟ್ ಆದೆ. ಹಾಗೆ ಇದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ ಇಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ತುಂಬ ತಲೆಬಿಸಿ ಆಯಿತು. ಬೆಂಗಳೂರಿಗೆ ಒಬ್ಬರು ಡಾಕ್ಟ್ರ್ ಹತ್ರ ಹೋದೆ. ಅವರು ಇದಕ್ಕೆ ಮೆಡಿಸಿನ್ ಇಲ್ಲ, ಇದಕ್ಕೆ ಏನಿದ್ರು ತರಬೇತಿ ಏನು ಮಾಡ್ತೀರಿ ಅಂತ ಕೇಳಿದವಾಗ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದರು. ಆದರೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೇನು ಒಳ್ಳೆದಿರದೇ ಇರೋದ್ರಿಂದ ನನಗಾಗಲಿಲ್ಲ, ವಾಪಸ್ ಬಂದೆ. ಅದೇ ಸಮಯದಲ್ಲಿ ನನಗೆ ನನ್ನ ಜೀವನಕ್ಕೆ, ನನ್ನ ಮಗನಿಗೆ ಒಂದು ಆಶಾಕಿರಣವಾಗಿ ಬಂದಂಥ ಒಂದು ಸಂಸ್ಥೆ ಈ ಕಲರವ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್. ಡಾಕ್ಟರ್ ಶಿಲ್ಪಾ ಹೆಗ್ಡೆ ಇವರು ಮಂಗಳೂರಿನಲ್ಲಿ ಒಂದು ಸೆಂಟರ್ ಮಾಡಿ ನಡೆಸ್ತಿದ್ರು. ಏನೋ ನಮ್ಮ ಪುಣ್ಯವೋ ಏನೋ ಗೊತ್ತಿಲ್ಲ, ಆ ಉಡುಪಿಯಲ್ಲೂ ಒಂದು ಅದೇ ಸಮಯದಲ್ಲಿ, ಬೆಂಗಳೂರಿಂದ ವಾಪಸ್ ಬರುವ ಸಮಯದಲ್ಲಿ ಉಡುಪಿಯಲ್ಲಿ ಒಂದು ಸೆಂಟರ್ ಓಪನ್ ಆಯಿತು. ಆವಾಗ ನನ್ನ ಮಗ ತುಂಬ ಹೈಪರ್ ಇದ್ದ, ಐ ಕಾಂಟ್ಯಾಕ್ಟ್ ಇರಲಿಲ್ಲ, ಬಿಹೇವಿಯರ್ ಪ್ರಾಬ್ಲಮ್ ಇತ್ತು. ಒಂದು ಬಸ್ನಲ್ಲಿ ಕರ್ಕೊಂಡು ತಿರುಗುವಂಥದ್ದೇ ತುಂಬ ಕಷ್ಟ. ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕಿಲ್ಲ, ಒಂದು ಪಂಕ್ತಿಯಲ್ಲಿ ಊಟ ಸಹ ಮಾಡಲಿಕ್ಕಿಲ್ಲ ಅಂಥ ಪರಿಸ್ಥಿತಿ. ಹಾಗೆ ಈ ತರಬೇತಿ ಸೆಂಟ್ರಿಗೆ ನಾನು ಕರ್ಕೊಂಡು ಹೋದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ಗಳು ಆಗ್ತಾ ಈಗ ಒಂದು 75% ಸರಿಯಾಗಿದ್ದಾನೆ. ಅಲ್ಲಿಯ ಒಂದು ಥೆರಪಿಸ್ಟ್ಗಳು, ಡಾಕ್ಟರ್ ಇವರೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಈ ಮಕ್ಕಳನ್ನು ಹ್ಯಾಂಡಲ್ ಮಾಡ್ತಾರೆ. ಈ ಟ್ರೈನಿಂಗ್ಗಳ ಜೊತೆಗೆ
ಇನ್ನು ಇವ್ರನ್ನ ಸ್ಕೂಲಿಗೆ ಹೇಗೆ ಸೇರಿಸ್ಬೇಕು ಅದು ಮತ್ತೆ ತಲೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವ್ರದ್ದು ಸೆಟ್ಟಿಂಗ್ ಇರಲಿಲ್ಲ. ಆವಾಗಲೂ ಅವರು ಒಂದು SRP ಅಂತ, SRP ಅಂದರೆ ಸ್ಕೂಲ್ ರೆಡಿನೆಸ್ ಕೋರ್ಸ್ ಅಂತ, ಅಂದರೆ ಸ್ಕೂಲಲ್ಲಿ ಕೂರದೇ ಇರುವಂಥ ಮಕ್ಕಳಿಗೆ ಅವರಿಗೆ ಕುಳಿತುಕೊಂಡು ಹೇಳಿದ್ದನ್ನು ಕೇಳುವಂಥ ಒಂದು ಸ್ಕೂಲ್ ಥರದ್ದೇ ಒಂದು ಅಟ್ಮಾಸ್ಫಿಯರ್ ಇರುವಂಥ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಾನು ಕೂಡ ನನ್ನ ಮಗನು ಕೂತ್ಕೊಳ್ಳೋದಿಲ್ಲ ಇತ್ತು. ಸ್ಕೂಲಲ್ಲೆಲ್ಲ ಕೂತ್ಕೊಳ್ಳೋದೇ, ನಾವು ಸ್ಕೂಲಿಗೆ ಕ್ಲಾಸಿಗೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದೆಲ್ಲ ಹೇಳಿದರು. ಇನ್ನೇನು ಮಾಡು. ಆವಾಗ ನಾನು ಈ SRP ಅಂತ ಸ್ಕೂಲ್ ರೆಡಿನೆಸ್ ಕೋರ್ಸಿಗೆ ಅವನ್ನ ಅಡ್ಮಿಷನ್ ಮಾಡಿಸಿದೆ. ಈಗ 1 ವರ್ಷ ಆಯಿತು SRPಯಲ್ಲಿ. ಮೊದಲು ಒಂದು ಪೆನ್ ಹಿಡಿಯೋದಾಗಲಿ, ಪೆನ್ಸಿಲ್ನ ಯಾವುದೇ ಒಂದು ಗ್ರಿಪ್ ಕೂಡ ಇರ್ತಿಲ್ಲ ಇತ್ತು, ಹಿಡ್ಕೊಳ್ಳಿಕ್ಕೆ ಬರೋದಿಲ್ಲ ಇತ್ತು ಅಂಥ ಒಂದು ಇದರಲ್ಲಿ. ಅಲ್ಲಿ ಅವನಿಗೆ ಒಳ್ಳೆಯ ಒಂದು ತರಬೇತಿಯನ್ನು ಕೊಟ್ಟರು. ಅಲ್ಲಿನ ಥೆರಪಿಸ್ಟ್ಗಳು ಹಾಗೆ ಇದ್ದರು, ತುಂಬ ಚೆನ್ನಾಗಿ ಅವ್ರನ್ನ ಟ್ರೈನ್ ಮಾಡ್ತಿದ್ರು. ಅದರಿಂದ ಅವನು ತುಂಬ ಇಂಪ್ರೂವ್ಮೆಂಟ್ ಆಗಿ ಈಗ ಬರಿತಾನೆ, ಓದ್ತಾನೆ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾನೆ. ಇನ್ನು ನನಗೆ ಸ್ಕೂಲಲ್ಲಿ, ಯಾವುದೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ನನಗೆ ಮನಸ್ಸಿಗೆ ಬಂದು, ಅವನಿಗೆ ವರ್ಷವೂ ಕೂಡ 7 ಆಯಿತು, ಸ್ಕೂಲಿಗೆ ಸೇರಿಸಲೇಬೇಕು. ಅದು ಈ ವರ್ಷದಿಂದ ಅವನನ್ನು ಸ್ಕೂಲಿಗೆ ಸೇರಿಸ್ತೇನೆ. ಆ ಸೇರಿಸುವ ಮೊದಲು ನನಗೆ ಇಂಥ ಒಂದು ಬೆನಿಫಿಟನ್ನು ಪಡೆದಂಥ ಈ ಕಲರವ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್, ಇದ್ರ ಬಗ್ಗೆ ನಾನು ಒಂದೆರಡು ಒಳ್ಳೆ ಮಾತಾಡಲೇಬೇಕು. ಹೀಗೆ ಮಾತಾಡುವಾಗ ನಾನು ತುಂಬ ಮಾತಾಡ್ತೇನೆ, ಆದರೆ ಈ ಕ್ಯಾಮರಾ ಎದುರು ಫೇಸ್ ಮಾಡಿ ಮಾತಾಡೋದಂದರೆ ತುಂಬ ಕಷ್ಟ. ಆದರೂ ಈ ಸಂಸ್ಥೆ ಬಗ್ಗೆ ನಾನು ಮತ್ತು ಡಾಕ್ಟ್ರ್ ಬಗ್ಗೆ, ಥೆರಪಿಸ್ಟ್ಗಳ ಬಗ್ಗೆ ಒಂದೆರಡು ಮಾತನ್ನು ಆಡಲೇಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೇನೆ. ಮತ್ತೆ ಹೇಳೋದೇನೆಂದರೆ, ಇಂಥ ಒಂದು ಸಮಸ್ಯೆ ಯಾವ ಮಕ್ಕಳಿಗೂ, ಯಾವ ತಂದೆ ತಾಯಿಗಳಿಗೂ ಬರಬಾರ್ದು. ಏನು ನನ್ನ ಥರ ಇರುವಂಥ ಯಾವುದೋ ಮಕ್ಕಳ ತಂದೆ ಮಕ್ಕಳಿಗೂ ಇಂಥ ಒಂದು ಸಮಸ್ಯೆ ಇದ್ದಲ್ಲಿ ಯಾರು ಅದರ ಬಗ್ಗೆ ಸ್ವಲ್ಪ ಆಲೋಚಿಸಿ, ಇಂಥ ಮಕ್ಕಳಿಗೆ ಇಂಥದ್ದೊಂದು ಟ್ರೈನಿಂಗ್ ಸೆಂಟ್ರ್ ಇದೆ, ಅದರಲ್ಲಿ ತರಬೇತಿ ಕೊಡಿಸಿ ಅವರಿಗೆ ಒಂದು ಮುಂದಿನ ದಾರಿ, ಒಂದು ಬದುಕಿನ ದಾರಿ ಸುಗಮವಾಗುವಂತೆ ಮಾಡಿಕೊಳ್ಳಿ. ಈ ಸೆಂಟ್ರಿನಲ್ಲಿ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಪಡೆದು ನನ್ನ ಹಾಗೆ ಬೇರೆಯವರಿಗೂ ಈ ಸಮಸ್ಯೆಯಿಂದ ಮುಕ್ತಿ ಬಂದು ಮುಂದಿನ ಒಳ್ಳೆಯ ದಾರಿ ತೋರುವಂತಾಗಲಿ. ಅದರಲ್ಲೂ ಈ SRP ಅನ್ನುವಂಥದ್ದು ಇಂಥ ಮಕ್ಕಳಿಗೆ ಯಾರೂ ಮಿಸ್ ಮಾಡಬೇಡಿ, ಅದನ್ನು ಕೊಡಿಸಿ. ಅದರಿಂದ ಅವರಿಗೆ ಮುಂದಿನ ಭವಿಷ್ಯಕ್ಕೆ, ಮುಂದಿನ ಸ್ಕೂಲಿಗೆ ಹೋಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಆದಷ್ಟು ಈ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ, ಈ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ
ನಾನು ಹಾಗೂ ನನ್ನ ಮಗ ವಿಘ್ನೇಶ್ JK ಅಂತ ಅವನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಅದಲ್ಲದೆ ಈ ಸಂಸ್ಥೆಯ ಬಗ್ಗೆ ಕಲರವ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಏನಿದೆ ಇದರ ಬಗ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.